ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಗಣಿತದ ಒಂದು ಅತಿ ಉತ್ತಮವಾಗಿರುವಂತಹ ವೆಬ್ಸೈಟ್ನ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ವೆಬ್ಸೈಟ್ನ ಹೆಸರು ಮ್ಯಾಥಿಗಾನ್. ಈ ಹಿಂದೆ ನಾವು ಜಿಯೋಜಿಬ್ರಾದಲ್ಲಿ ಯಾವ ರೀತಿ ಆಪ್ಲೆಟ್ಸ್ಗಳನ್ನು ತಯಾರಿಸಬಹುದು ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಾ. ಜಿಯೋಜಿಬ್ರಾ ಮತ್ತು ಮ್ಯಾಥಿಗಾನನ್ನು ಕಂಪೇರ್ ಮಾಡೋದಾದಲ್ಲಿ ಜಿಯೋಜಿಬ್ರಾ ಒಂದು ಆಫ್ಲೈನ್ ಟೂಲ್ ಆಗಿದೆ, ಆದರೆ ಮ್ಯಾಥಿಗಾನ್ ಅನ್ನೋದು ಒಂದು ಆನ್ಲೈನ್ ಟೂಲು. ಹಾಗೆಯೇ ಜಿಯೋಜಿಬ್ರಾದಲ್ಲಿ ನಾವೇ ಆಪ್ಲೆಟ್ಸ್ಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಸಾಕಷ್ಟು ಟೈಲ್ಸ್ಗಳನ್ನು ಈ ಒಂದು ವೆಬ್ಸೈಟ್ ನಮಗೆ ರೆಡಿ ಟು ಯೂಸ್ ಕೊಟ್ಟಿದೆ. ಎರಡೂ ವೆಬ್ಸೈಟ್ಸ್ಗಳನ್ನು ನಾವು ಕಂಪೇರ್ ಮಾಡೋದಾದಲ್ಲಿ ಇದು ತುಂಬ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಮತ್ತು ಗಣಿತಕ್ಕೆ ಇರುವಂತಹ ಒಂದು ಆಟದ ಮೈದಾನ ಅಂತ ನಾವು ಇಲ್ಲಿ ನೋಡಬಹುದು. ಈ ಒಂದು ಮ್ಯಾಥಿಗಾನ್ ಅನ್ನುವಂತಹ ವೆಬ್ಸೈಟ್ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ತುಂಬ ಸಹಾಯಕಾರಿಯಾಗಿದೆ. ಇದು ಒಂದು ಫ್ರೀ ಟೂಲ್ ಆಗಿದ್ದು ನೀವು ನಿಮ್ಮ ಒಂದು ಆ್ಯಕ್ಟಿವಿಟಿಯನ್ನು ಇಲ್ಲಿ ಮಾಡ್ಬೋದು. ಕೋರ್ಸಸ್ಗಳಿವೆ ಇದರಲ್ಲಿ. ಹಾಗೆಯೇ ಈ ಒಂದು ವೆಬ್ಸೈಟನ್ನು ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಲೆಸನ್ ಕೂಡ ಇದೆ. ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಇದರ ಒಂದು ಉಪಯೋಗ ಗೊತ್ತಾಗುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ವೆಬ್ಸೈಟ್ನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಈ ವೆಬ್ಸೈಟನ್ನು ನಾವು ಪ್ರವೇಶ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಬ್ರೌಸರ್ ಮೂಲಕ ನೀವು ಸರ್ಚ್ ಬಾರಲ್ಲಿ MATHIGON.com ಅಂತ ಟೈಪ್ ಮಾಡಿ. MATHIGON.com ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ನಿಮ್ಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲೇ ನೀವು ನೋಡಬಹುದು, ಇದು ಒಂದು ಮ್ಯಾಥಮೆಟಿಕಲ್ ಪ್ಲೇಗ್ರೌಂಡ್ ಆಗಿದ್ದು ಇಟ್ಸ್ ಅ ಫ್ರೀ ಟೂಲ್. ಇಟ್ ಆಫರ್ಸ್ ಕೋರ್ಸಸ್ ಆ್ಯಂಡ್ ಮ್ಯಾನಿಪ್ಯುಲೇಟಿವ್ಸ್ ಟು ಮೇಕ್ ದ ಆನ್ಲೈನ್ ಲರ್ನಿಂಗ್ ಮೋರ್ ಇಂಟ್ರಾಕ್ಟಿವ್ ಆ್ಯಂಡ್ ಎಂಗೇಜಿಂಗ್ ದ್ಯಾನ್ ಎವರ್ ಬಿಫೋರ್. ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನಿಮಗೆ ಇದರ ಒಂದು ಉಪಯೋಗ ಗೊತ್ತಾಗುತ್ತೆ. ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ವರ್ಡ್ಸ್. ಸೊ ಇಟ್ ವಿಲ್ ಮೇಕ್ ಯುವರ್ ಲರ್ನಿಂಗ್ ಮೋರ್ ಕ್ಯೂರಿಯಸ್ ಆ್ಯಂಡ್ ಕ್ರಿಯೇಟಿವ್. ಸೊ ಇಟ್ ಹೆಲ್ಪ್ಸ್ ಇನ್ problem solving and also improves your critical thinking. Discover the great powers and unexpected beauty of mathematics. ಸೊ ಹೀಗೆ ನೀವು ಬ್ರೌಸ್ ಮಾಡ್ತಾ ಹೋಗಿ ಸಾಕಷ್ಟು ವಿಷಯಗಳನ್ನು ನೀವಿಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಅದರ ಬಗ್ಗೆ ನಾನು ವರ್ಣಿಸೋದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಯಾವ ರೀತಿ ಇದನ್ನು ನಾವು ಬಳಕೆ ಮಾಡಬಹುದು ಅನ್ನುವಂಥ ಪರಿಚಯವನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಆ್ಯಕ್ಟಿವಿಟಿಯನ್ನು ಇಲ್ಲಿ ಮಾಡಬೇಕು ಅಂದರೆ ಈ ಪಾಲಿಪ್ಯಾಡನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಪಾಲಿಪ್ಯಾಡ್ನಲ್ಲಿ ನೀವು ಈ ರೀತಿಯಾದಂತಹ ಒಂದು ಇಂಟರ್ಫೇಸನ್ನು ಕಾಣ್ತೀರಾ. ಇದನ್ನು ನಾವು ಕ್ಯಾನ್ವಾಸ್ ಅಂತ ಕರಿತೀವಿ, ಇದನ್ನು ಟೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಟೈಲ್ಸನ್ನು ನಾನು ಜಾಮೆಟ್ರಿ ಮೇಲೆ ಮತ್ತೊಮ್ಮೆ ನಾನು ಕ್ಲಿಕ್ ಮಾಡಿದಾಗ ಅದು ಕೊಲ್ಯಾಪ್ಸ್ ಆಗುತ್ತೆ. ಸೊ ಇಷ್ಟು ಟೈಲ್ಸ್ಗಳು ನಿಮಗೆ ಲಭ್ಯವಾಗಿವೆ. ಜಾಮೆಟ್ರಿ, ನಂಬರ್ಸ್, ಫ್ರ್ಯಾಕ್ಷನ್ಸ್, ಆಲ್ಜಿಬ್ರಾ, ಪ್ರೊಬ್ಯಾಬಿಲಿಟಿ ಆ್ಯಂಡ್ ಡಾಟಾ, ಗೇಮ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಇಲ್ಲಿ ಫೈಲ್ಸ್ ಕೂಡ ಇದೆ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಬ್ಯಾಕ್ಗ್ರೌಂಡ್ನ ಸೆಟ್ಟಿಂಗ್ ಅಥವಾ ಕ್ಯಾನ್ವಾಸ್ನ ಸೆಟ್ಟಿಂಗ್ಸ್ಗಳನ್ನು ನೀವಿಲ್ಲಿ ಮಾಡ್ಕೊಳ್ಬೋದು. ಈ ಬ್ಯಾಕ್ಗ್ರೌಂಡ್ನ ಕಲರನ್ನು ಕೂಡ ನೀವಿಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಮತ್ತೊಮ್ಮೆ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆ ರಿಬ್ಬನ್ನು ಕೊಲ್ಯಾಪ್ಸ್ ಆಗುತ್ತೆ. ನಂತರ ಈ ಒಂದು ಬಾರನ್ನು ನಾವು ಸೆಟ್ಟಿಂಗ್ ಬಾರ್ ಅಂತ ಕರಿತೀವಿ. ಹಾಗೆಯೇ ಇದನ್ನು ಬಾಟಮಲ್ಲಿರುವಂತಹ ಬಾರನ್ನು ಟೂಲ್ ಬಾರ್ ಅಂತ ಕರಿತೀವಿ. ಮೊದಲಿಗೆ ನಾವು ಜಾಮೆಟ್ರಿ ಟೈಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಜಾಮೆಟ್ರಿ ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪಾಲಿಗಾನ್ಸ್ ಆ್ಯಂಡ್ ಶೇಪ್ಸ್ ಅಂತ ಇದೆ. ಕೇವಲ ಇದು ಮಾತ್ರವಲ್ಲ, ಜಾಮೆಟ್ರಿಯಲ್ಲಿ ಇಷ್ಟೊಂದು ವೆರೈಟೀಸ್ಗಳು ನಿಮ್ಗೆ ಲಭ್ಯವಾಗ್ತಾ ಇವೆ. ಪಾಲಿಮಿನೋಸ್, ಟ್ಯಾನ್ಗ್ರಾಮ್, ಎಪ್ರಿಯಾಡಿಕ್ ಟೈಲ್ಸ್, ಪೆಂಟಗಾನ್ ಟೈಲಿಂಗ್, 3D ಸಾಲಿಡ್ಸ್, ಯುಟೆನ್ಸಿಲ್ಸ್, ಪ್ಯಾಟರ್ನ್ಸ್ ಆ್ಯಂಡ್ ಆರ್ಟ್ಸ್. ಸೊ ನಮಗೆ ಯಾವುದು ಬೇಕೋ ಅದರ ಬಗ್ಗೆ ಮಾತ್ರ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿನ ಒಂದು ಅವಧಿಯಲ್ಲಿ ನಾನು ಪಾಲಿಗಾನ್ಸ್ ಆ್ಯಂಡ್ ಶೇಪ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಪಾಲಿಗಾನ್ಸ್ ಆ್ಯಂಡ್ ಶೇಪ್ಸಲ್ಲಿ ನೀವು ರೆಡಿ ಪಾಲಿಗಾನ್ಸನ್ನು ಕಾಣಬಹುದು. ನೋಡಿ, ನಾನು ಯಾವುದೇ ಒಂದು ಪಾಲಿಗಾನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪಾಲಿಗಾನ್ ನಿಮ್ಮ ಕ್ಯಾನ್ವಾಸ್ ಏರಿಯಾದಲ್ಲಿ ಬರುತ್ತೆ.
ಸೊ ಈ ಒಂದು ಪಾಲಿಗಾನಿನ ಕೆಳಗಡೆ ಮತ್ತೊಂದು ಬಾರನ್ನು ಕಾಣ್ತಾ ಇದ್ದೀರಾ, ಇದನ್ನು ನೀವು ಆಕ್ಟಿವ್ ಬಾರ್ ಅಂತ ಕರಿತೀರಾ. ಸೊ ಆಕ್ಟಿವ್ ಬಾರ್ ಅಂದರೆ ಈ ಪಾಲಿಗಾನನ್ನು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಇದು ಕೇಳುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಇಲ್ಲಿ ಡಿಲೀಟ್ ಮಾಡ್ಬೋದು, ಇದನ್ನು ಕಾಪಿ ಮಾಡ್ಬೋದು, ಇದನ್ನು ಪ್ಲೇ ಮಾಡ್ಬೋದು, ಹಾಗೆಯೇ ಇದನ್ನು ಕಟ್ ಮಾಡ್ಬೋದು. ಬೇಕು ಅಂದರೆ ಇಲ್ಲಿ ನೀವು ಈ ಮೋರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸ್ಕೇಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರ ಸೈಜನ್ನು ನೀವು ಹೆಚ್ಚಿಗೆ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಾನು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಆ್ಯಕ್ಟಿವ್ ಬಾರ್ ಹೊರಟೋಗುತ್ತೆ. ಬೇಕು ಅಂದರೆ ನೀವು ಇದನ್ನು ಕಾಪಿ ಮಾಡಬೇಕು ಅಂದರೆ ನಿಮ್ಮ ಕೀಬೋರ್ಡಲ್ಲಿ ಸುಮ್ಮನೆ ಸಿಯನ್ನು ಪ್ರೆಸ್ ಮಾಡಿದ್ರೂ ಸಾಕು. ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಸಿಯನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ಗಳು ನಿಮಗಿಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಅಥವಾ ಪದೇ ಪದೇ ನೀವು ಇಲ್ಲೇ ಕ್ಲಿಕ್ ಮಾಡ್ತಾ ಹೋದರೆ ಅಲ್ಲಿಂದನೂ ಕೂಡ ನೀವು ಆ ಒಂದು ಪಾಲಿಗಾನಿನ ಕಾಪೀಸ್ಗಳನ್ನು ಮಾಡಬಹುದು. ಬೇಡವಾದಲ್ಲಿ ನಿಮ್ಮ ವರ್ಕನ್ನು ನೀವಿಲ್ಲಿ ಈ ರೀತಿ ಅಂಡು ಮಾಡಬಹುದು. ಹಾಗಾದರೆ ಈ ಒಂದು ಸ್ಕ್ವೇರಲ್ಲಿ ನಾನು ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ನಿಮಗಿಲ್ಲ ಇದಾಗಲೇ ಹೇಳಿದೆ, ಇದು ಡಿಲೀಟ್ ಮಾಡಬೇಕು, ಇದನ್ನು ನೀವು ಕಾಪಿ ಮಾಡೋದಕ್ಕೆ ಬಳಸ್ತಾ ಇದ್ದೀರಾ. ಪ್ಲೇಯನ್ನು ನೋಡೋಣ. ಸೊ ನಾ ಪ್ಲೇ ಮೇಲೆ ಪ್ರೆಸ್ ಮಾಡಿದಾಗ ಇದರ ಒಂದು ಪೆರಿಮೀಟರನ್ನು ಇದು ತೋರಿಸುತ್ತೆ. ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ. ಸೊ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ, ಕಟ್ ಅಂತ ಹೇಳಿ. ಸೊ ಕಟ್ ಅಂದರೆ ಏನು ನೋಡಿ. ಸೊ ಈ ಕಟ್ಟು ನೀವು ಬಹುಭುಜಾಕೃತಿಯ ಎಲ್ಲ ಕೋನಗಳ ಮೊತ್ತವನ್ನು ಅದನ್ನು ತ್ರಿಭುಜಗಳಾಗಿ ಕತ್ತರಿಸುವುದರ ಮೂಲಕ ಕಂಡುಹಿಡಿತೀರ. ಅದನ್ನು ನಾವಿಲ್ಲಿ ಸುಲಭವಾಗಿ ತೋರಿಸ್ಬೋದು ನೋಡಿ. ಕಟ್ಟನ್ನು ನಾನು ಚೂಸ್ ಮಾಡಿ ಈ ರೀತಿ ಒಂದು ಡಯಾಗ್ನಲನ್ನು ಡ್ರ್ಯಾಗ್ ಮಾಡಿದ್ದೀನಿ. ಆಗ ಈ ಒಂದು ವರ್ಗವು 2 ತ್ರಿಭುಜಗಳಾಗಿ ವಿಭಜಿಸಲ್ಪಡ್ತು. ನಾನು ಇದರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಬೇಕೋ ನಾನು ಅದನ್ನು ಡ್ರ್ಯಾಗ್ ಮಾಡ್ಬೋದು. ಇದನ್ನು ನಾನು ಫ್ಲಿಪ್ ಕೂಡ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ನಾನು ಅದನ್ನು ಫ್ಲಿಪ್ ಮಾಡ್ಬೋದು. ಅಂದರೆ ಅದರ ಮಿರರ್ ಇಮೇಜನ್ನು ನಾನು ಪಡಿಬಹುದಾಗಿದೆ. ನೀವು ಹ್ಯಾಂಡ್ಲರ್ಸ್ಗಳನ್ನು ಯೂಸ್ ಮಾಡುವುದರ ಮೂಲಕ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಅದನ್ನು ಇಡಬಹುದು. ನಾನು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ನಾನು ಡಿಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಇದನ್ನು ಏನಾದರೂ ಅದರ ಕಾಂಗ್ರುವೆನ್ಸಿ ಅಂತ ತೋರಿಸ್ಬೇಕು ಅಂದರೆ ನೋಡಿ, ಇದನ್ನು ಫ್ಲಿಪ್ ಮಾಡಿ 180 ಡಿಗ್ರೀಸ್ ಫ್ಲಿಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎತ್ತಿ ನೀವು ಏನು ಮಾಡ್ಬೋದು, ಅದರ ಮೇಲೆ ಇಡ್ಬೋದು. ಸೊ ನೋಡಿ ಈ ರೀತಿ. ಮತ್ತೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ಬೋದು, ಕರ್ಣವು ಒಂದು ವರ್ಗವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಜಿಸುತ್ತದೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸ್ಬೋದು. ಹಾಗೆಯೇ ಇಲ್ಲಿ ಟೂಲ್ ಬಾರ್ಗಳ ಒಂದು ಉಪಯೋಗವನ್ನು ನೋಡೋಣ. ಇದರ ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ನೋಡಿ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವಿಲ್ಲಿ ಚೂಸ್ ಮಾಡ್ಬೋದಾಗಿದೆ. ನಂತರ ಇದರ ಮೇಲೆ ನೀವೇನಾದರೂ ಒಂದು ಟೆಕ್ಸ್ಟನ್ನು ಹಾಕಬೇಕು ಅಂತಂದರೆ ಈ ಟೆಕ್ಸ್ಟ್ ಟೂಲನ್ನು ಯೂಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಟೈಪ್ ಮಾಡ್ಬೋದು. ಸುಮ್ಮನೆ ನಾನೊಂದು ಎಕ್ಸ್ ಅಂತ ಕೊಡ್ತಾ ಇದ್ದೀನಿ, ಎಕ್ಸ್. ಸೊ ಅದನ್ನು ನೀವು ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡ್ಬೋದು. ಆ ಟೆಕ್ಸ್ಟನ್ನು ಕೂಡ ನೀವು ಎಲ್ಲಿ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡಿ ಎತ್ತಿ ಇಡಬಹುದು. ಹಾಗೆಯೇ ಅದರ ಫಾಂಟ್ ಸೈಜನ್ನು ನೀವು ಈ ಥರ ಇನ್ಕ್ರೀಸ್ ಮಾಡ್ಬೋದು. ಆ್ಯಕ್ಟಿವ್ ಬಾರನ್ನು ಬಳಕೆ ಮಾಡಿ ಅದರ ಸೈಜನ್ನು ಕೂಡ ನೀವು ಡಿಕ್ರೀಸ್ ಮಾಡ್ಬೋದು. ಬೇಡವಾದಲ್ಲಿ ಅದನ್ನು ಡಿಲೀಟ್ ಕೂಡ ಮಾಡ್ಬೋದಾಗಿದೆ. ಈ ಒಂದು ಕಾಂಗ್ರುಯೆನ್ಸಿಯನ್ನು ನಾನು ತೋರಿಸ್ಬೇಕಾದಾಗ ತುಂಬ ಡಾರ್ಕ್ ಆಗಿದ್ದರೆ ಓವರ್ಲ್ಯಾಪ್ ಆಗಿರೋದು ನಮಗೆ ಸರಿಯಾಗಿ ಕಾಣಿಸಲ್ಲ. ಹಾಗಾದರೆ ಇದನ್ನು ನಾನೊಂಚೂರು ಟ್ರಾನ್ಸ್ಪರೆಂಟ್ ಮಾಡಿದ್ರೆ, ಈ ಆಕೃತಿಯ ಬಣ್ಣವನ್ನು ನಾನೊಂಚೂರು ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಓವರ್ಲ್ಯಾಪಿಂಗ್ ಅಂದರೆ ಸೂಪರ್ ಇಂಪೋಸಿಂಗ್ ತುಂಬ ಕ್ಲಿಯರ್ ಆಗಿರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಈ ಸೆಟ್ಟಿಂಗ್ಸನ್ನು ಚೂಸ್ ಮಾಡಿ. ಫಸ್ಟ್ ಇದನ್ನು ಚೂಸ್ ಮಾಡೋಣ. ಚೂಸ್ ಮಾಡಿ ಕಲರ್ಸ್ನಲ್ಲಿ ಈ ಎ ಬಾರ್ ಅನ್ನು ನೋಡಿ, ನೀವು ಕಲರ್ ಡಿಮ್ ಆಗ್ತಾ ಇರೋದನ್ನು ನೀವು ಕಾಣ್ಬೋದು. ಅಂದರೆ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ. ಸೊ ನಾನು ಇಷ್ಟೇ ಇಡ್ತಾ ಇದ್ದೀನಿ. ಓಕೆ, ಕ್ಯಾನ್ವಾಸಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ಡ್ರ್ಯಾಗ್ ಮಾಡಿ ನೋಡಿ, ಈ ರೀತಿ ಒಂದರ ಮೇಲೊಂದು ತ್ರಿಭುಜಗಳು ಐಕ್ಯವಾಗಿರೋದನ್ನು
ನೀವು ಮಕ್ಕಳಿಗೆ ತೋರಿಸ್ಬೋದು. ಮತ್ತೆ ನಾನು ಇದನ್ನು ಆಚೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ. ಹಾಗೆಯೇ ಇಲ್ಲಿ ನಿಮಗೆ ಸಾಕಷ್ಟು ಪಾಲಿಗಾನ್ಸ್ನ ಶೇಪ್ಸ್ಗಳು ನಿಮ್ಗೆ ಲಭ್ಯವಾಗಿವೆ. ನಾನೊಂದು ಹೆಕ್ಸೆಗಾನನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ನೀವು ಡ್ರ್ಯಾಗ್ ಮಾಡಿ ಇಟ್ಕೊಳ್ಬೋದು. ಈ ಸ್ಕ್ರೀನನ್ನು ಕೂಡ ನೀವು ದೊಡ್ಡದು ಮಾಡ್ಬೋದು. ನೋಡಿ, ಇಲ್ಲಿ ಟಾಂಗಲ್ ಫುಲ್ ಸ್ಕ್ರೀನ್ ಸೈಜನ್ನು 3 ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ನೋಡಿ, 3 ಅಂತ ಚೂಸ್ ಮಾಡಿದಾಗ ಅದರ ಸ್ಕೇಲು ದೊಡ್ಡದಾಯಿತು. ಈಗ ನಾನು ಈ ಒಂದು ಕಟ್ಟಿಂಗ್ ಟೂಲನ್ನು ಬಳಕೆ ಮಾಡಿ ಈ ಒಂದು ಹೆಕ್ಸೆಗಾನಲ್ಲಿ ಉಂಟಾಗಬಹುದಾದ ತ್ರಿಭುಜಗಳ ಸಂಖ್ಯೆಯನ್ನು ತೋರಿಸ್ತಾ ಇದ್ದೀನಿ. ಕಟ್ ಟೂಲನ್ನು ಬಳಕೆ ಮಾಡಿ ನಾವು ಯಾವ ರೀತಿ ಈ ಒಂದು ಹೆಕ್ಸೆಗಾನಲ್ಲಿ ಇರಬಹುದಾದ ತ್ರಿಭುಜಗಳ ಸಂಖ್ಯೆಯನ್ನು ಮಕ್ಕಳಿಗೆ ತೋರಿಸ್ಬಹುದು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ 2 ಬಿಂದುಗಳನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಕಟ್ ಟೂಲನ್ನು ಚೂಸ್ ಮಾಡಿ ನಿಮ್ಮ ಲೆಫ್ಟ್ ಕ್ಲಿಕ್ನ ಮೂಲಕ ಈ ರೀತಿ ಡಯಾಗ್ನಲ್ಸ್ಗಳನ್ನು ನಾವು ಎಳಿತಾ ಇದ್ದೀವಿ. ನೋಡಿ, ನೀವು ಇಲ್ಲಿ ಗಮನಿಸ್ಬೋದು, ಇದೊಂದು ಸಪ್ರೇಟ್ ಆಯಿತು. ಹಾಗೆಯೇ ಮತ್ತೆ ಇದನ್ನು ನಾನು ಸೆಲೆಕ್ಟ್ ಮಾಡಿ ಕಟ್ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ. ಈ ಭಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಕಟ್ ಟೂಲನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಕರ್ಣವನ್ನು ನಾನು ಎಳಿತಾ ಇದ್ದೀನಿ. ಮಕ್ಕಳಿಗೆ ಸುಲಭವಾಗಿ ಇಲ್ಲಿ ಉಂಟಾಗಿರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ನೀವು ತೋರಿಸ್ಬೋದು. ಓಕೆ, ನೋಡಿ, ಒಂದು ಷಡ್ಭುಜಾಕೃತಿಯಲ್ಲಿ ನೀವು 4 ತ್ರಿಭುಜಗಳನ್ನು ರಚಿಸಬೇಕಾಗಿದೆ. ಮತ್ತು ನೀವು ಅವುಗಳನ್ನು ರೀಅರೇಂಜ್ ಕೂಡ ಮಾಡಬಹುದು. ಸೊ ತುಂಬ ನೀಟಾಗಿ ಇವು ಓವರ್ಲ್ಯಾಪ್ ಆಗುತ್ತೆ. ನೋಡಿ, ಓಕೆ. ಇದನ್ನು ನಾನು ಮತ್ತೆ ರೀಅರೇಂಜ್ ಮಾಡಬೇಕು ಅಂದರೆ ಇದನ್ನು ನಾನು ಈ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇದನ್ನು ನಾನು ಗ್ರೂಪ್ ಮಾಡಿದ್ರೆ ನೋಡಿ, ಇದನ್ನು ನೀವು ಎಲ್ಲೂ ಸಪ್ರೇಟ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಗ್ರೂಪಿಂಗ್ ಮಾಡಿದಾಗ ನಾವು ಅವುಗಳನ್ನು ಬಿಡಿ ಭಾಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನು ಮತ್ತೆ ನೋಡಿ, ಅನ್ಗ್ರೂಪ್ ಮಾಡ್ತಾ ಇದ್ದೀನಿ. ಅನ್ಗ್ರೂಪ್ ಮಾಡಿದಾಗ ನನಗೆ ಯಾವ ಭಾಗ ಬೇಕೋ ಆ ಭಾಗವನ್ನು ನಾನು ಮತ್ತೆ ಚೂಸ್ ಮಾಡ್ಬೋದು. ಹಾಗೆಯೇ ಮತ್ತೊಂದು ಆ್ಯಕ್ಟಿವಿಟಿಯನ್ನು ನಿಮಗೆ ತೋರಿಸೋದಾದರೆ, ನೀವು ಕೀಬೋರ್ಡಲ್ಲೂ ಕೂಡ ಡಿಲೀಟ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ಕ್ವೇರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 2 3 4 5 6 6 ಸ್ಕ್ವೇರ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ರೀತಿ ಅರೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳೇ ಏನು ಮಾಡ್ಬೋದು, ವಿವಿಧ ಆಕೃತಿಗಳನ್ನು ತೆಗೆದುಕೊಂಡು ಅವುಗಳನ್ನು ಜೋಡಿಸಿ ಯಾವ ಆಕಾರವನ್ನು ಪಡಿಬಹುದು ಅನ್ನೋದನ್ನು ಕೂಡ ಅವು ತಾವೇ ಕಲ್ತ್ಕೊಳ್ತವೆ. ಸೊ ಈ ರೀತಿ ನಾನು ಇದನ್ನು ಜೋಡಿಸಿದ್ದೀನಿ. ಈಗ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಫೋಲ್ಡ್ ನೆಟ್ ಅಂತ ಮಾಡಿದಾಗ ಏನಾಗುತ್ತೆ ನೋಡಿ. ನೋಡಿ, ಈ ರೀತಿ ಒಂದು 3D ಬಾಕ್ಸನ್ನು ಮಕ್ಕಳು ನೋಡ್ತಾ ಇದ್ದಾರೆ. ಇದನ್ನು ನೀವು ಅನ್ಫೋಲ್ಡ್ ಮಾಡಿ ಕೂಡ ತೋರಿಸ್ಬೋದು. ನೋಡಿ, ಈ ರೀತಿ ಇದನ್ನು ಅವರು ಅನ್ಫೋಲ್ಡ್ ಮಾಡಿಯೂ ಕೂಡ ನೋಡ್ಬೋದು. ಸೊ ನಾನು ಇದನ್ನು ಅನ್ಫೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಅದೇ ರೀತಿ ನೀವು ರೆಡಿಯಾಗಿರುವಂಥದ್ದು ಬೇಕು ಅಂದರೆ ಇಲ್ಲಿ 3D ಸಾಲಿಡ್ಸ್ ಅಂತ ಇದೆ. ಆ 3D ಸಾಲಿಡ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಪ್ರಿಸಮು ಅಥವಾ ಪಿರಾಮಿಡ್ಸ್ಗಳನ್ನು ನೀವು ಆಯ್ಕೆ ಮಾಡಿ ಅದನ್ನು 360 ಡಿಗ್ರೀಸಲ್ಲಿ ರೊಟೇಟ್ ಮಾಡಿಯೂ ಕೂಡ ತೋರಿಸ್ಬೋದು. ಇದರ ಒಂದು ನೆಟ್ಟನ್ನು, ಈ ಒಂದು ಪ್ರಿಸಮಿನ ನೆಟ್ಟನ್ನು ನೀವು ಮಕ್ಕಳಿಗೆ ತೋರಿಸ್ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಈ ಅನ್ಫೋಲ್ಡ್ನ ಬಾರನ್ನು ನೀವು ಡ್ರ್ಯಾಗ್ ಮಾಡುವುದರ ಮೂಲಕ ಮಕ್ಕಳಿಗೆ ಅದರ ಪರಿಚಯವನ್ನು ಮಾಡ್ಬೋದು.
ಈ ರೀತಿಯಾಗಿ ಅದು ಕಾಣಿಸುತ್ತೆ. ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಪಿರಾಮಿಡ್ನ ಒಂದು ನೆಟ್ವರ್ಕನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೆಲೆಕ್ಟ್ ಆಗಿದೆ. ಇದನ್ನು ನಾನು ಡ್ರ್ಯಾಗ್ ಮಾಡುವುದರ ಮೂಲಕ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ತಾವೇ ಏನು ಮಾಡ್ಬೋದು, ಈ ರೀತಿಯ ಆಕೃತಿಗಳನ್ನು ರಚನೆ ಮಾಡ್ಕೊಳ್ಬೋದು ನೋಡಿ. ಸಿಂಪಲ್ಲಾಗಿ ನಾನು ಪಾಲಿಗಾನ್ಸ್ ಆ್ಯಂಡ್ ಶೇಪ್ಸಲ್ಲಿ ಒಂದು ಸ್ಕ್ವೇರನ್ನು ಆಯ್ಕೆ ಮಾಡ್ತಾ ಇದ್ದೀನಿ. 4 ಟ್ರಯಾಂಗಲ್ಸ್ಗಳನ್ನು ನಾನು ಆಯ್ಕೆ ಮಾಡ್ತಾ ಇದ್ದೀನಿ. 2, 3, 4. ಓಕೆ, ಈ ಒಂದು ಟ್ರಯಾಂಗಲಿಗೆ ನಾನು ಈ ರೀತಿ ಈ ತ್ರಿಭುಜಗಳನ್ನು ಜೋಡಿಸ್ತಾ ಇದ್ದೀನಿ. ಇದನ್ನು ನೀವು ರೊಟೇಟ್ ಮಾಡಬಹುದು. ಓಕೆ, ಹಾಗೆಯೇ ಇದನ್ನು ಕೂಡ ಎಸ್. ಸೊ ಇವಾಗ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡೋದು ಹೇಗೆಂದರೆ ಲೆಫ್ಟ್ ಕ್ಲಿಕ್ಕನ್ನು ಕ್ಲಿಕ್ ಮಾಡಿ ಈ ಥರ ಸೆಲೆಕ್ಟ್ ಮಾಡಿ ನೋಡಿ, ಫೋಲ್ಡ್ ನೆಟ್ ಅಂತ ಕೊಡಿ. ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅನ್ಫೋಲ್ಡ್ ಮಾಡ್ತಾ ಹೋದರೆ ಈ ಥರ ಮಕ್ಕಳು ಯಾವ ಆಕೃತಿ ಉಂಟಾಗುತ್ತೆ ಅನ್ನೋದನ್ನು ತಾವೇ ಸ್ವತಃ ಕಲ್ತ್ಕೊಳ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಅವಧಿಯಲ್ಲಿ. ಮುಂದಿನ ಅವಧಿಯಲ್ಲಿ ಮತ್ತೆ ಒಂದು ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.